ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಕ್ಷಮಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಜ್ಞಾನೋಕ್ತಿಗಳ ಗ್ರಂಥ 24ನೇ ಅಧ್ಯಾಯ ವಚನ 15 ಮತ್ತು 16 ಬಹಳ ಅದ್ಭುತಕರವಾಗಿದೆ. ನೀತಿವಂತನ ಮೇಲೆ ಇರುವಂತ ದೇವರ ಕೃಪಾವರ ಅಂತ ಹೇಳ್ಬೋದು. ಯಾರೆಲ್ಲ ಯೇಸುವಿನ ನೀತಿಯನ್ನು ಆಶ್ರಯಿಸಿಕೊಂಡಿರುತ್ತಾರೋ ಅವರಿಗಿರುವ ವಿಶಿಷ್ಟ ಸವಲತ್ತುಗಳು, ಗ್ರೇಸ್, ವಿಶೇಷ ಕೃಪಾವರ. ಎಸ್, ಜ್ಞಾನೋಕ್ತಿಗಳು 24:15. ದುಷ್ಟನೇ ನೀತಿವಂತನ ಮನೆಗೆ ಕನ್ನ ಹಾಕಬೇಡ. ದುಷ್ಟ ಜನಗಳು ಅಂದರೆ ಯಾರು ನೀತಿವಂತರಾಗಿರುತ್ತಾರೋ ಅವರ ಮನೆಗೆ ಕನ್ನ ಹಾಕಬೇಡ. ಅಂದರೇನು? ಅವರ ಮನೆಯನ್ನ ದೋಚಬೇಡ, ಅವರ ಹೆಸರನ್ನ ಹಾಳು ಮಾಡಬೇಡ, ಅವರಿಗೆ ಮೋಸ ಮಾಡಬೇಡ. ಅವರ ಮನೆಗೆ ಕನ್ನ ಹಾಕಬೇಡ ಅಂದ್ರೇನು? ಕದಿಯಬೇಡ. ಅವರ ಹೆಸರು, ಅವರ ಒಳ್ಳೆಯತನ, ಅವರ ಸ್ಥಾನಮಾನ ಯಾವುದನ್ನು ನೀನು ಕದಿಯಬೇಡ. ಯಾಕೆ? ಅವನು ಕೂಡಿಸಿದ್ದನ್ನು ಸಹ ನೀನು ಕೊಳ್ಳೆ ಒಡೆಯಬೇಡ. ಕೊಳ್ಳೆ ಒಡೆಯೋದು, ಕದಿಯೋದು. ಯೋಹನ 10:10 ನಾವು ನೋಡ್ತೀವಿ, ಕಳ್ಳನು ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಾಶ ಮಾಡಲು. ಆದರೆ ನೀತಿವಂತನ ವಿರುದ್ಧ ದುಷ್ಟನು ಎಷ್ಟು ಕಳ್ಳತನ ಮಾಡಿದ್ರು, ಎಷ್ಟು ನಾಶ ಮಾಡಿದರು, ದೇವರು ಅವನಿಗೆ ಮತ್ತೆ ಮತ್ತೆ ಜೀವವನ್ನು ಕೊಟ್ಟು ಅವನನ್ನ ಜೀವಕ್ಕೆ ಬಿಸುವರು. ಅದಕ್ಕೆ ನೀತಿವಂತನಿಗಿರುವ ಮತ್ತೊಂದು ಗ್ರೇಸ್ ಅಥವಾ ಸ್ವಭಾವ ಅಥವಾ ಆಶೀರ್ವಾದ ಅಂತ ಹೇಳ್ಬೋದು. ನೀತಿವಂತನ ಮೇಲೆ ದೇವರ ಒಂದು ಕರುಣೆ ಎಂಬ ಕವಚ, ಕ್ಷಮೆ ಎಂಬ ಕವಚ ಇರುತ್ತದೆ. ಕೀರ್ತನೆ 32 ವಚನ 10 ಇದನ್ನ ಒಂದು ನಿಮಿಷ ಅದು ಓದ್ಬಿಡ್ತೀನಿ. ಕೀರ್ತನೆ 32 ದುಷ್ಟರ ಕಷ್ಟ ನಷ್ಟಗಳು ಅನೇಕ, ಪ್ರಭುವನ್ನು ನಂಬಿದವರ ಸುತ್ತ ಮರುಕ. ದುಷ್ಟನೇ ನೀತಿವಂತನ ಮನೆಗೆ ಕನ್ನ ಹಾಕಬೇಡ, ಅವನ ತಂಟೆಗೆ ಹೋಗಬೇಡ, ಅವನು ಕೂಡಿಸಿಟ್ಟಿದ್ದನ್ನು ನೀನು ಕೊಳ್ಳೆ ಒಡೆಯಬೇಡ. ಪ್ರಭುವನ್ನು ನಂಬಿದವರ ಸುತ್ತ ಮರುಕ. ಆದ ಕಾರಣ ಸಜ್ಜನರೇ ಸಂತೋಷಿಸಿರಿ, ನೀತಿವಂತರೇ ಸಂತೋಷಿಸಿ ಉಲ್ಲಾಸಿಸಿರಿ, ನೀವು ಪ್ರಭುವಿನಲ್ಲಿ ಧೈರ್ಯವಾಗಿರಿ ಎಂಬುದಾಗಿ. ಈ ಕನ್ನ ಹಾಕೋದು, ಕಳ್ಳತನ ಮಾಡೋದು ಅಂತ ನಾವು ನೋಡುವಾಗ ಯೋಬನ ಜೀವನದಲ್ಲಿ ದುಷ್ಟನಾದ ಸೈತಾನ ಎಲ್ಲವನ್ನ ಕದ್ದುಕೊಂಡ, ಎಲ್ಲವನ್ನ ನಾಶ ಮಾಡಿದ. ಆದರೆ ಯೋಬನ ಸುತ್ತಲೂ ಒಂದು ದೈವಿಕ ಕರುಣೆ ಇತ್ತು, ಒಂದು ದೇವರ ಕೃಪೆ ಅವನ ಸುತ್ತಲೂ ಆವರಿಸಿದ್ದ ಕಾರಣ ಅವನು ಕಳೆದುಕೊಂಡ ಎಲ್ಲವನ್ನು ಮತ್ತೆ ಮರಳಿ ಪಡೆದುಕೊಂಡ. ನೀತಿವಂತನ ಮನೆಗೆ ಕನ್ನ ಹಾಕಬೇಡ ಅಂದರೆ ಉಂಡ ಮನೆಗೆ 2 ಬಗೆಯ ಬೇಡ. ಯಾವುದಿದು ಉಂಡ ಮನೆಗೆ 2 ಬಗೆಯದ್ದು? ಯೂದ ಇಸ್ಕರಿಯೋತ. ನೀತಿವಂತನಾದ ಯೇಸುವಿನೊಟ್ಟಿಗೆ ಇದ್ದು ಅವನು ಮೋಸ ಮಾಡಿದ. ಅವನ ಒಂದು ಅಂತ್ಯ ದುರವಸ್ಥೆಯಲ್ಲಿ ಮುಗಿಯಿತು. ನೀತಿವಂತನು 7 ಸಾರಿ ಬಿದ್ದರೂ ಮತ್ತೆ ಏಳುವನು. ಇವತ್ತು ನೀತಿವಂತ 7 ಸಾರಿ ಬಿದ್ರೂ ಮತ್ತೆ ಮತ್ತೆ ಎದ್ದೇಳ್ತಾನೆ, ಅವನ ಸ್ವಂತ ಶಕ್ತಿಯಿಂದಲ್ಲ. ನಾವು ಪದೇ ಪದೇ ಬಿದ್ದರೂ ಮತ್ತೆ ಎದ್ದು ನಿಲ್ಲುವುದು ನಮ್ಮ ಸ್ವಂತ ಶಕ್ತಿಯಿಂದಲ್ಲ, ಯೇಸುವಿನ ನೀತಿಯನ್ನ ಆಶ್ರಯಿಸಿಕೊಂಡಿರುವ ಕಾರಣ, ಆ ದೈವಿಕ ಕರುಣೆ, ದೇವರ ಕ್ಷಮೆಯ ನಿಮಿತ್ತ ಮತ್ತೆ ಅದು ನಮ್ಮನ್ನು ಎತ್ತಿ ನಿಲ್ಲಿಸುವಂತೆ ಮಾಡುತ್ತದೆ. ಅವನು ಬಿದ್ದರೂ ಏಳುತ್ತಾನೆ, ಕಾರಣ ಅವನು ನೀತಿವಂತನಾದ ಕಾರಣ. ಈಗ ನೋಡಿ, ದಾವೀದ ಸೌಲನೇ ಹೇಳ್ತಾನೆ, ನೀನು ನನಗಿಂತ ನೀತಿವಂತ ಅಂತ. ಯಾಕೆ ದೇವರು ದಾವೀದನನ್ನು ಮತ್ತೆ ಮತ್ತೆ ಎದ್ದು ನಿಲ್ಲಿಸುತ್ತಾರೆ? ಆತ ಬೆಚ್ಚಬೆಯೊಂದಿಗೆ ವ್ಯಭಿಚಾರದ ಪಾಪ ಮಾಡಿದ, ರೈಟ್? ಊರಿಯನನ್ನು ಅನ್ಯಾಯವಾಗಿ ಕೊಲೆ ಮಾಡಿದ, ಜನರಿಗೆ ಮೋಸ ಮಾಡಿ ಬಹಿರಂಗವಾಗಿ
ಆಕೆಯನ್ನ ಪಾಪ ಮಾಡಿ ಅದನ್ನ ಮುಚ್ಚಿಟ್ಟು ಜನರ ಮುಂದೆ ಒಳ್ಳೆಯವನಾಗಿ ನಟನೆ ಮಾಡಿದ. ಆದರೆ ಅವನು ನೀತಿವಂತ ಎಂದು ಎಣಿಕೆ ಮಾಡಲ್ಪಟ್ಟಿದ್ದು ಯಾವಾಗ ಅಂದರೆ, ನಾತಾನ್ ಪ್ರವಾದಿ ಬಂದು ಅವನ ಪಾಪವನ್ನ ಹೇಳುವಾಗ, ನಾನು ಪಾಪ ಮಾಡಿದ್ದು ನಿಜ ಎಂದು ಅದನ್ನು ಒಪ್ಪಿಕೊಂಡು ಸಾಷ್ಟಾಂಗವಾಗಿ ಅಡ್ಡ ಬಿದ್ದ, ಗೋಳಾಡಿದ, ಕಣ್ಣೀರಾಕಿದ್ದ. ದೇವರ ಕ್ಷಮೆಯನ್ನ ಪಡೆದುಕೊಂಡ ಕಾರಣ ಮತ್ತೆ ಅವನು ಎದ್ದು ನಿಂತ. ದೇವರ ಕ್ಷಮೆಯನ್ನು ಅನುಭವಿಸಿದ ನೀತಿವಂತನಾದ ದಾವೀದ ತನ್ನ ಸ್ವಂತ ಮಗ ಅಬ್ಷಾಲೋಮ್ ತನಗೆ ವಿರುದ್ಧವಾಗಿ ಎದ್ದು ಬಂದರೂ ಸಹ ಅವನನ್ನು ಕ್ಷಮಿಸಿದ. ಅವನ ಜೀವಿತದಲ್ಲಿ ಸೌಲನನ್ನು ಕೊಂದು ಹಾಕುವ ಸಮಯದಲ್ಲೂ ಅವನನ್ನು ಕ್ಷಮಿಸಿ ಬಿಟ್ಟು ಬಿಟ್ಟ. ಇದಕ್ಕೆ ಕಾರಣ ಏನು? ನೀತಿವಂತನ ಸ್ವಭಾವ, ಕ್ಷಮಿಸುವ ಗುಣ ಅವನಲ್ಲಿ ಕಾರ್ಯ ಮಾಡುತ್ತದೆ. ಪ್ರೇಸ್ ದ ಲಾರ್ಡ್. ಮತ್ತಾಯನು ಬರೆದ ಶುಭ ಸಂದೇಶ 18ನೇ 7 ಸಾರಿ ಬಿದ್ದರು ಅಂತ ಹೇಳ್ತಾ ಇದೆ ಇಲ್ಲಿ ಬೈಬಲ್. ನೀತಿವಂತ 7 ಸಾರಿ ಬಿದ್ದರು ಅವನು ಮತ್ತೆ ಮತ್ತೆ ಎದ್ದೇಳುತ್ತಾನೆ. ಯಾವುದ್ರಲ್ಲಿ ಬೀಳ್ತಾನೆ? ಅವನು ಪಾಪದಲ್ಲಿ ಬಿದ್ದರು ಮತ್ತೆ ಅವನು ದೇವರ ಕ್ಷಮೆಗೆ ಪಾತ್ರನಾಗಿ ಮತ್ತೆ ಎದ್ದೇಳುತ್ತಾನೆ. ಈ 7 ಸಾರಿ ಅನ್ನುವ ವಾಕ್ಯ ಮತ್ತಾಯನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯ ವಚನ 21. ಅನಂತರ ಪೇತ್ರನು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರರನ್ನು ಎಷ್ಟು ಸಲ ಕ್ಷಮಿಸಬೇಕು? 7 ಸಲವೇ ಎಂದು ಕೇಳಿದ. ಯಾಕಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ 7 ಸಲ ಅವನನ್ನು ಕ್ಷಮಿಸುವ ಒಂದು ನಿಯಮವಿತ್ತು. ಅದಕ್ಕೆ ಇಲ್ಲಿ ಅವನು 7 ಸಾರಿ ಬಿದ್ದರೂ ದೇವರು ಮತ್ತೆ ಮತ್ತೆ ಅವನನ್ನು ಕ್ಷಮಿಸಿ ಮೇಲೆ ಕೆತ್ತುತ್ತಾರೆ. ಇದು ದೇವರ ಕೃಪೆಯಲ್ಲದೆ ಮತ್ತೇನು? ಆದರೆ ದುಷ್ಟನಿಗೆ ಯೇಸುವಿನ ರಕ್ತ, ಯೇಸುವಿನ ಮೂಲಕ ದೊರಕುವ ಪಾಪ ಕ್ಷಮೆಯನ್ನು ಅವನು ಆಶ್ರಯಿಸಿಕೊಳ್ಳದೆ ಹೋದ ಕಾರಣ ಅವನು ಮುಗ್ಗರಿಸಿ ಬೀಳುವವನಾಗುತ್ತಾನೆ. 7 ಸಲವಲ್ಲ, 70 ಸಲ ಕ್ಷಮಿಸಬೇಕು ಎಂದು ನಾನು ನಿನಗೆ ಒತ್ತಿ ಹೇಳುತ್ತೇನೆ. ನಮ್ಮ ನೀತಿವಂತನಾದ ದೇವರು ಕ್ಷಮೆಯಲ್ಲಿ ಅರಸನಾಗಿದ್ದಾರೆ. 7 ಸಾರಿ ಅಲ್ಲ, 70 ಸಲ ಕ್ಷಮಿಸುವ ಕೃಪೆಯುಳ್ಳ ದೇವರಾಗಿದ್ದಾರೆ. ಕಲ್ವಾರಿ ಶಿಲುಬೆ ಮೇಲೆ ತನ್ನನ್ನು ನೋಯಿಸಿದ, ಹಿಂಸಿಸಿದ, ಶಿಲುಬೆಗೇರಿಸಿದ ಜನರನ್ನು ನೋಡಿ, ತಂದೆಯೇ ಇವರೇನು ಮಾಡುತ್ತಾರೆ, ಇವರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸಿ ಎಂದು ಯೇಸು ಕ್ಷಮಿಸಿದ ಕಾರಣ ತಂದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಿ ನೀನು ನೀತಿವಂತ ಎಂದು ಎಣಿಕೆ ಮಾಡಲ್ಪಟ್ಟು ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಆಸೀನನಾಗಿದ್ದಾರೆ. ಇವತ್ತು ಯೇಸುವಿನ ನೀತಿಯಲ್ಲಿ ಭಾಗಿಗಳಾಗಿರುವ ನಾವು ಸಹ ಪರರನ್ನು ಕ್ಷಮಿಸುವಾಗ ನಾವು ಬಿದ್ದರೂ ಮತ್ತೆ ಎದ್ದು ನಿಲ್ಲುವವರಾಗಿದ್ದೇವೆ. ಅದನ್ನೇ ಮೀಕ 7ನೇ ಅಧ್ಯಾಯ ವಚನ 8ರಲ್ಲಿ, ನನ್ನ ಸರ್ವೇಶ್ವರನಿಂದ ಜೀವೋದ್ಧಾರ. ನಾವು ಬಿದ್ದರೂ ಎದ್ದೊಳ್ತೀವಿ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ನಾವು ನೀತಿವಂತರಾಗಿದ್ದೇವೆ. ನೀತಿವಂತರು ಅಂದರೇನು? ಯೇಸು ರಕ್ತದಿಂದ ಕ್ಷಮಿಸಲ್ಪಟ್ಟವರು, ಯೇಸುವಿನ ನೀತಿಯ ಕಾರ್ಯದಲ್ಲಿ ವಿಶ್ವಾಸವಿಟ್ಟವರು. ನನ್ನ ಶತ್ರುಗಳೇ, ನನ್ನನ್ನು ನೋಡಿ ಹಿಗ್ಗಬೇಡಿರಿ, ನಾನು ಬಿದ್ದು ಹೋದರೂ ಎದ್ದೇಳುವೆನು, ಕತ್ತಲೆಯಲ್ಲಿ ಕುಳಿತಿದ್ದರೂ ಸರ್ವೇಶ್ವರ ನನಗೆ ಬೆಳಕಾಗುವರು. ಆ ಸ್ವಾಮಿಗೆ ವಿರುದ್ಧ ನಾನು ಪಾಪ ಮಾಡಿದ್ದರಿಂದ ಅವರ ಕೋಪವನ್ನು ನಾನು ಸಹಿಸಿಕೊಳ್ಳಬೇಕಾಗುತ್ತದೆ. ಅವರು ನನ್ನ ಪರವಾಗಿ ವಾದಿಸಿ ನನಗಾದ ಅನ್ಯಾಯವನ್ನು ನೀಗಿಸುವರು, ನನ್ನನ್ನು ಕತ್ತಲೆಯಿಂದ ಬೆಳಕಿಗೆ ತರುವರು. ಅವರಿಂದ ಬರುವ ರಕ್ಷಣಾ ನೀತಿಯನ್ನು ಆಗ ನಾನು ಸವಿಯುವೆನು. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ನೀತಿವಂತನು 7 ಸಾರಿ ಬಿದ್ದರೂ ಅವನು ಮತ್ತೆ ಎದ್ದು ನಿಲ್ಲುತ್ತಾನೆ. ಅವನ ಸ್ವಂತ ಶಕ್ತಿ ಬಲದಿಂದಲ್ಲ, ದೇವರ ಕರುಣೆ, ದೇವರ ಕೃಪೆ, ದೇವರ ಅಪಾರವಾದ ಕ್ಷಮೆಯ ನಿಮಿತ್ತ. ಆ ಯೇಸುವಿನ ನೀತಿಯಲ್ಲಿ ಭಾಗಿಗಳಾಗಿರುವ ನಾವು ಸಹ ನಮಗೆ ದ್ರೋಹ ಮಾಡಿದವರು, ಕೆಡುಕು ಮಾಡಿದವರು, ಹಿಂಸಿಸಿದವರು, ನಮ್ಮ ಹಿತಶತ್ರುಗಳಾಗಿರುವ ಎಲ್ಲರನ್ನು ಈ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ಅವರನ್ನು ಕ್ಷಮಿಸೋಣ. ಅವರನ್ನು ಕ್ಷಮಿಸುವಾಗ ದೇವರ ಕ್ಷಮೆ ನೀತಿವಂತನಾದ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಬಿದ್ದು ಹೋಗಿರುವ ನಮ್ಮ ಶರೀರ, ಅಂದರೆ ರೋಗ ಬಾಧೆಗಳಿರಬಹುದು, ಸಾಲದ ಸಮಸ್ಯೆಗಳು, ಬಿದ್ದು ಹೋಗಿರುವ ಕುಟುಂಬ, ಅದನ್ನು ಮತ್ತೆ ಮರಳಿ ಕಟ್ಟಿ ಎಬ್ಬಿಸಿ ನಿಲ್ಲಿಸಲು ಶಕ್ತನಾದ ದೇವರು ನನ್ನ ಯೇಸು, ನನ್ನ ರಕ್ಷಕ, ನೀತಿವಂತನಾದ ದೇವರಾಗಿದ್ದಾರೆ. ಆದ ಕಾರಣ ದುಷ್ಟನೇ ನೀತಿವಂತನ ಮನೆಗೆ ಕನ್ನ ಹಾಕಬೇಡ. ಇವತ್ತು ಯೋಬನ ಮನೆಗೆ ಸೈತಾನನು ಕನ್ನ ಹಾಕಿ ಎಲ್ಲವನ್ನ ನಾಶ ಮಾಡಿದರೂ ಸಹ ಅವನು ನೀತಿವಂತನಾದ ಕಾರಣ ದೇವರು
2 ಪಟ್ಟು ಅವನನ್ನು ಆಶೀರ್ವದಿಸಿದರು. ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಅವರ ಈಗಿನ ಸ್ಥಿತಿಗಿಂತ, ಹಿಂದಿನ ಸ್ಥಿತಿಗಿಂತ ಮುಂದಿನ ಸ್ಥಿತಿ 2 ಪಟ್ಟು ಆಶೀರ್ವಾದ, ಅಭಿಷೇಕ, ನೀತಿವಂತನ ಸಕಲ ಆಶೀರ್ವಾದಗಳು ಅವರ ಕುಟುಂಬಗಳಲ್ಲಿ, ಅವರ ಸಂತತಿ ಸಂತಾನದಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಯೇಸುವಿನಲ್ಲಿ ನಾನು ನೀತಿವಂತ, ಆಮೇನ್ ಎಂದು ಟೈಪ್ ಮಾಡಿ. ಯಾಕಂದ್ರೆ ನೀತಿವಂತನ ಮನೆಗೆ ಕನ್ನ ಹಾಕಬೇಡ. ಇವತ್ತು ನೀವು ಸೈತಾನನು ನಿಮ್ಮಿಂದ ಏನೆಲ್ಲ ಕದ್ದುಕೊಂಡು ಹೋಗಿದ್ದಾನೋ ಅದೆಲ್ಲವನ್ನು 2 ಪಟ್ಟು ದೇವರು ನಿಮಗೆ ಮರುಕಳಿಸಿ ಕೊಡುವವರಾಗಿದ್ದಾರೆ. ನಿಮ್ಮ ಸ್ಥಿತಿಗತಿಗಳನ್ನು ಪೂರ್ವ ಸ್ಥಿತಿಗಿಂತ ಇನ್ನು ಉತ್ತಮವಾದ ಸ್ಥಿತಿಗೆ ನಿಮ್ಮನ್ನು ನಿಲ್ಲಿಸಲು ಶಕ್ತರಾದ ದೇವರು ನನ್ನ ಯೇಸು, ನನ್ನ ರಕ್ಷಕ. ಧೈರ್ಯದಿಂದಿರಿ. ಥ್ಯಾಂಕ್ ಯು.